ಕೊನೆಗೂ ಕಾಡಾನೆ ವಿಕ್ರಾಂತನನ್ನ ಸೆರೆ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ. ಹಾಸನದ ಬೇಲೂರಿನ ವಾಟೆಹಳ್ಳದಲ್ಲಿ ವಿಕ್ರಾಂತ ಆನೆ ಸೆರೆಯಾಗುತ್ತೆ. 2 ದಿನ ವಿಫಲವಾಗಿ 3ನೇ ದಿನದಲ್ಲಿ ಸಕ್ಸಸ್ ಅನ್ನು ಕಂಡಿರೋದಲ್ಲಿ ಸಾಕಾನೆಗಳಾದ ಭೀಮಾ, ಪ್ರಶಾಂತ, ಹರ್ಷ ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ಆಯಿತು. 6 ಸಾಕಾನೆಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡುತ್ತೆ ಅರಣ್ಯ ಇಲಾಖೆ. ಆಪರೇಷನ್ನಲ್ಲಿ ಪಾಲ್ಗೊಂಡಿದ್ದು 200ಕ್ಕಿಂತ ಹೆಚ್ಚಿನ ಸಿಬ್ಬಂದಿ. ನಮಗೆ ಈ ಥರ ಪ್ರಾಣಿಗಳನ್ನ ಹಿಡಿದಾಗ ಇದು ಜನಗಳಿಗೆ ತೊಂದರೆ ಕೊಡ್ತಾ ಇದೆ, ಇವನು ಗುಂಡ ಇದ್ದಾನೆ, ಇವನು ಪುಂಡ ಇದ್ದಾನೆ, ರೌಡಿ ಇದ್ದಾನೆ, ಇದೆಲ್ಲ ನಾವು ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದರ ವಾಸ್ತವ ಏನು ಅಂತ ಹೇಳಿದ್ರೆ, ಯಾವುದೇ ಪ್ರಾಣಿ ಮನುಷ್ಯನಿರೋ ಜಾಗಕ್ಕೆ ಅದು ಬಂದಿಲ್ಲ ರೀ. ಮನುಷ್ಯ ಪ್ರಾಣಿಗಳಿದ್ದ ಜಾಗಕ್ಕೆ ಹೋಗ್ತಾ ಇದ್ದಾನೆ. ಅವುಗಳ ಪ್ರದೇಶ ಕಡಿಮೆ ಆಗ್ತಾ ಬಂದಷ್ಟು ಅವಕ್ಕೆ ಬೇರೆ ದಾರಿ ಇಲ್ಲ. ಆನೆಗೆ ಒಂದು ಕಾರಿಡಾರ್ ಅಂತಲೇ ಇರುತ್ತೆ, ಒಂದು ಹೆದ್ದಾರಿ ಅಂತಲೇ ಆನೆನೇ ಮಾಡ್ಕೊಂಡಿರುತ್ತೆ. ಅದನ್ನು ಮನುಷ್ಯ ಹೆದ್ದಾರಿ ಮಾಡ್ಕೊಳ್ತಾನೆ, ಅದೇ ಥರ ಆನೆ ಕಾರಿಡಾರ್ ಅಂತ ಇರುತ್ತೆ. ಪ್ರತಿ ವರ್ಷದಲ್ಲಿ ಓಡಾಡ್ತಾ ಇರ್ತಾನೆ, ವಾಪಸ್ ಬರ್ತಾ ಇರ್ತಾನೆ ಅವನು. ಆ ಸಂದರ್ಭದಲ್ಲಿ ನೀರಡಿಕೆ ಆಗಬಹುದು, ನೀರನ್ನ ಹರಿಸ್ಕೊಂಡು ಊಟ ಹರಿಸ್ಕೊಂಡು ಅವನ ಅಕ್ಕಪಕ್ಕದ ಜಮೀನಿಗೆ ಬಂದುಬಿಡ್ತಾನೆ. ಜನ ಗಾಬರಿ ಆಗ್ತಾರೆ. ಗಾಬರಿ ಆದಾಗ ಇವನು ಪುಂಡ, ರೌಡಿ, ಯಾರನ್ನ ಸಾಯಿಸ್ಬಿಟ್ಟ, ಕಿರ್ಚಾಡ್ಬಿಡ್ತಾರೆ. ಆನೆಗೆ ಮನುಷ್ಯನ ಕಂಡು ಅಷ್ಟೇ ಭಯ ಇರುತ್ತಲ್ಲ. ಇದರ ನಡುವೆ ಕೂಡ ಇವನು ಉಪಟಳ ಇನ್ಮೇಲೆ ಕಡಿಮೆ ಆಗಬಹುದು. ಆದರೆ ಅವನಿಗೆ ಅಷ್ಟೇ ಒಳ್ಳೆಯ ವಸತಿ ಸೌಲಭ್ಯ, ಅವನಿಗೊಂದು ಆಹಾರ, ಬೇರೆ ಒಂದು ಕಾಡಿಗೆ ಬಿಟ್ಟು ಅಲ್ಲೇ ಆಹಾರ ಇರ್ತಕ್ಕಂಥ ಕಾಡಿಗೆ ಬಿಡಲಿ ಅನ್ನೋದು ನಮ್ಮ ಹಾರೈಕೆ.